ಈಗ ಮಳೆಗಾಲ ಬೇರೆ ಇದೆಯಲ್ವಾ, ಮಳೆ ಎಲ್ಲೆಲ್ಲಿ ಯಾವ ಪರಿಸ್ಥಿತಿ ಆಗಿದೆ ನೋಡ್ಬಿಡಿ ಒಂದ್ಸಲ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ವರುಣಾರ್ಭಟ ಪ್ರವಾಹ ಪರಿಸ್ಥಿತಿ, ಹಲವೆಡೆ ಭಾರಿ ಅವಾಂತರ. ಕಳೆದ 2 ದಿನಗಳಿಂದಲೂ ರಾಜ್ಯದಲ್ಲಿ ವರುಣನ ಆರ್ಭಟ ಜೋರಾಗಿಯೇ ಇದೆ. ಅದರಲ್ಲೂ ಕರಾವಳಿ ಜಿಲ್ಲೆಯಲ್ಲಂತೂ ವರುಣನ ರಣಕೇಕೆ ಹೇಳುವಂತೆಯೇ ಇಲ್ಲ. ನದಿಗಳು ಉಕ್ಕಿ ಹರಿಯುತ್ತಿದ್ದರೆ ಮಂಗಳೂರು, ಉಡುಪಿ, ಕಾರವಾರದಲ್ಲಿ ನೆರೆ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಅಂಕೋಲಾ ತಾಲೂಕಿನ ಬಿಳೆಹೊಂಗಿ, ಶಿರಕುಳಿ, ಮಂಜುಗುಣಿ ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಮನೆಗಳು, ಸೇತುವೆಗಳು, ರಸ್ತೆಗಳು ಜಲಾವೃತವಾಗಿವೆ. ಇತ್ತ ಜುಲೈ 9ರವರೆಗೂ ಭಾರಿ ಮಳೆಯಾಗುವ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಕುಮಟಾ, ಭಟ್ಕಳ, ಹೊನ್ನಾವರ ತಾಲೂಕುಗಳಲ್ಲಿ PU ಕಾಲೇಜುವರೆಗೆ ಮಾತ್ರ ರಜೆ ಘೋಷಣೆ ಮಾಡಲಾಗಿದೆ. ಅಂಕೋಲಾ ತಾಲೂಕಿನ ಶಿರಗುಳಿಯ ಭಾಗದಲ್ಲಿರುವಂತಹ ಸೇತುವೆ ಈಗ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿ ಸೇತುವೆ ಜಲಾವೃತವಾಗಿದೆ. ಆ ಸೇತುವೆಯಲ್ಲಿ ಜನರು ಕೂಡ ಓಡಾಡ್ತಾ ಇರುವಂಥದ್ದು ನೀವು ನೋಡಿದರೆ ಆ ದೃಶ್ಯ ನಿಜವಾಗ್ಲೂ ಭಯಂಕರವಾಗಿದೆ. ಯಾಕಂತಂದರೆ ಹೆಚ್ಚಿನ ಮಳೆ ಆಯಿತು ಅಂತಂದರೆ ಈ ಭಾಗದಲ್ಲಿ ಈಗ ಸೇತುವೆ ಕೂಡ ಕಚ್ಚಿ ಹೋಗ್ತದೆ, ಜೊತೆಗೆ ಜನರಿಗೆ ಸಂಪರ್ಕ ಕೂಡ ಕಟ್ಟಾಗುವಂಥದ್ದು. ಈ ಸಂಪರ್ಕ ಏನಿದೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಸುಮಾರು 50ಕ್ಕೂ ಹೆಚ್ಚು ಮನೆಗಳು ಈ ಭಾಗದಲ್ಲಿದ್ದಾವೆ. ಆದರೆ ಈ ಮನೆಗಳಿಂದ ಜನ ಓಡಾಡಲಿಕ್ಕೆ ಇದೇ ಸೇತುವೆಯ ಮಾರ್ಗ ಆಗಿದೆ. ಈ ಹರಿಯುವ ನೀರಿನಲ್ಲಿಯೇ ಜನ ಒದ್ದಾಡಿಕೊಂಡು ಬರುವಂಥದ್ದನ್ನು ನೀವು ಗಮನಿಸ್ಬೋದು. ರಾಷ್ಟ್ರೀಯ ಹೆದ್ದಾರಿ, ಚತುಷ್ಪಥ ಹೆದ್ದಾರಿಯ ಕಾಮಗಾರಿಯ ಕೆಟ್ಟ ಒಂದು ಪ್ರಭಾವ ಈ ಭಾಗಕ್ಕೆ ಬಿದ್ದಿರುವಂಥದ್ದು. ಯಾಕೆಂದರೆ ಹೆದ್ದಾರಿಯ ಭಾಗದಲ್ಲಿ ನೀರು ಹರಿದು ಹೋಗಲಿಕ್ಕೆ ಬೇಕಾದಂತಹ ಅವಕಾಶವನ್ನು ಕಲ್ಪಿಸಿಕೊಡಬೇಕಿತ್ತು ಹೆದ್ದಾರಿ ಪ್ರಾಧಿಕಾರದವರು. ಆದರೆ ಹೆದ್ದಾರಿಯನ್ನು ಕಾಮಗಾರಿ ಮಾಡಿದವರು ಮಣ್ಣನ್ನು ತೆಗೆದಿಲ್ಲ. ರಸ್ತೆಯಲ್ಲಿ ನೀರು ಹೋಗಬೇಕಾಗಿದ್ದು ನೀರು ಹೋಗ್ತಾ ಇಲ್ಲ. ಹೀಗಾಗಿ ಎಲ್ಲೆಲ್ಲಿ ನೀರು ಹೋಗ್ಲಿಕ್ಕೆ ಅವಕಾಶ ಇದೆ ಅಲ್ಲಲ್ಲಿ ಆ ಭಾಗದಲ್ಲಿ ನೀರು ಬಂದು ಶೇಖರಣೆ ಆಗ್ತದೆ. ಇದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು. ಮಳೆ ನೀರಲ್ಲಿ 12 ಅಡಿ ಉದ್ದದ ಹೆಬ್ಬಾವು ಪ್ರತ್ಯಕ್ಷ. ಪ್ರವಾಹ ಮಟ್ಟ ಮೀರಿದ ಗುಂಡ್ಲಬಾಳ ನದಿ. ಮುನ್ನೆಚ್ಚರಿಕೆ ಕ್ರಮವಾಗಿ NDRF ಸಜ್ಜು. ಇತ್ತ ನಿರಂತರವಾಗಿ ಮಳೆಯಾಗ್ತಿರುವ ಬೆನ್ನಲ್ಲೇ ಕಾರವಾರ ನಗರದ ಸೋನಾರವಾಡದಲ್ಲಿ ಸುಮಾರು 12 ಅಡಿ ಉದ್ದದ ಹೆಬ್ಬಾವು ಪ್ರತ್ಯಕ್ಷವಾಗಿತ್ತು. ಸ್ಥಳಕ್ಕೆ ಆಗಮಿಸಿದ ಉರಗ ತಜ್ಞ ಗೋಪಾಲ್ ಹೆಬ್ಬಾವು ರಕ್ಷಣೆ ಮಾಡಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟರು. ಇನ್ನು ಹೊನ್ನಾವರ ಗುಂಡ್ಲಬಾಳ ನದಿ ನೀರಿನ ಮಟ್ಟ ಏರಿಕೆಯಾಗಿದ್ದು ಕುಮಟಾ, ಅಂಕೋಲಾ, ಹೊನ್ನಾವರ ಭಾಗದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಜೊತೆಗೆ ಜನರ ರಕ್ಷಣೆಗೆ ಬೋಟ್ ನಿಯೋಜಿಸಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ NDRF ತಂಡ ಸ್ಥಳದಲ್ಲಿ ಬೀಡು ಬಿಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ, ಅಂಕೋಲಾ ಹಾಗೂ ಹೊನ್ನಾವರ ಭಾಗದಲ್ಲಿ ಅತಿ ಹೆಚ್ಚು ಈಗ ಸದ್ಯದ ಮಟ್ಟಿಗೆ ಮಳೆ ಬರ್ತಾ ಇರುವಂಥದ್ದು. ಈ ಭಾಗದಲ್ಲಿರುವಂಥ ಅಘನಾಶಿನಿ, ಗಂಗಾವಳಿ ನದಿ ಮತ್ತು ಶರಾವತಿ ನದಿಯ ನೀರುಗಳು ತುಂಬಿ ತುಳುಕ್ತಾ ಇರುವಂಥದ್ದು. ಯಾಕಂತಂದರೆ ಮಳೆ ಹೆಚ್ಚಾಗ್ತಾ ಇರೋದಂಥದ್ದು. ಜೊತೆಗೆ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆ ಆಗಿರೋದ್ರಿಂದಾಗಿ ಈ ಭಾಗದಲ್ಲಿ ಹೆಚ್ಚು ಈಗ ನೀರು ಹರಿದು ಬರ್ತಾ ಇರುವಂಥದ್ದು. ನಾವಿವತ್ತು ಅಘನಾಶಿನಿ ನದಿಯ ತೀರ ಪ್ರದೇಶದಲ್ಲಿ ಇಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು. ಯಾಕಂದರೆ ನದಿಯ ನೀರು ನೀವು ನೋಡ್ಬೋದು, ಈ ಭಾಗದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗ ಹರಿದು ಬರ್ತಾ ಇರುವಂಥದ್ದು. ಈ ಭಾಗದಲ್ಲಿರುವಂತಹ ತೋಟಗಳಿಂದ, ಯಾಕೆಂದರೆ ನದಿ ತೀರ ಪ್ರದೇಶದಲ್ಲಿ ತೆಂಗಿನ ತೋಟಗಳಿದ್ದಾವೆ, ಅಡಿಕೆ ತೋಟಗಳಿದ್ದಾವೆ, ಅವೆಲ್ಲವೂ ಕೂಡ ಈಗ ಜಲಾವೃತವಾಗ್ತಾ ಇರುವಂಥದ್ದು. ಬೆಳಗಿನಿಂದ ಸಾಕಷ್ಟು ಮಳೆ ಇತ್ತು, ಆದರೆ ಇದೀಗ ಸ್ವಲ್ಪ ಮಳೆಯ ಪ್ರಮಾಣ ಸ್ವಲ್ಪ ಕಮ್ಮಿಯಾಗಿದೆ. ಹೀಗಾಗಿ ಸ್ವಲ್ಪ ನೀರಿನ ಮಟ್ಟ ಈಗ ತಗ್ಗಿದೆ ಅಂತಲೇ ಹೇಳ್ಬೋದು. ಆದರೆ ಮಧ್ಯಾಹ್ನ ನಂತರದ ಹೆಚ್ಚಿನ ಮಳೆ ಆದರೆ ಮತ್ತೆ ಸಾಕಷ್ಟು ಅನಾಹುತ ಆಗುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಕೂಡ ಕುಮಟಾ, ಅದರ ಜೊತೆಗೆ ಹೊನ್ನಾವರ, ಭಟ್ಕಳ ಈ 3 ತಾಲೂಕುಗಳಿಗೆ, ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಿಸಿರುವಂಥದ್ದು. ನೀವು ನೋಡ್ಬೋದು ಈ ಭಾಗದಲ್ಲಿ ಸಾಕಷ್ಟು ನೀರು ಈಗ ಬರ್ತಾ ಇರುವಂಥದ್ದು. ಅದರ ಜೊತೆಗೆ ನೀವು ನೋಡ್ಬೋದು ಬೋಟನ್ನು ಕೂಡ ಇಟ್ಟಿದ್ದಾರೆ. ಯಾಕೆಂದರೆ ತಂಡ್ರಗುಳಿ, ಕುಮಟಾದ ತಂಡ್ರಗುಳಿ ಭಾಗದಲ್ಲಿ ಪ್ರತಿ ಬಾರಿಯೂ ನೆರೆ ಬರ್ತದೆ. ನದಿ ತೀರ ಪ್ರದೇಶದಲ್ಲಿರುವ ಸುಮಾರು ತಂಡ್ರಗುಳಿಯ ಭಾಗದಲ್ಲಿ ಒಂದು 30ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಇವೆಲ್ಲರೂ ಮೀನುಗಾರರು ಇರುವಂಥದ್ದು. ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತದೆ. ಹೀಗಾಗಿ ರಕ್ಷಣೆಗೂ ಕೂಡ ಒಂದು ಬೋಟನ್ನು ಕೂಡ ಇಲ್ಲಿ ಇಡಲಾಗಿರುವಂಥದ್ದು. 100ಕ್ಕೂ ಅಧಿಕ ಮನೆಗಳಿಗೆ ನುಗ್ಗಿದ ಮಳೆ ನೀರು. ಭತ್ತದ ಗದ್ದೆಗಳೆಲ್ಲ ಜಲಾವೃತ, ನೀರೋ ನೀರು. ಇತ್ತ ಕೃಷ್ಣನೂರು, ಉಡುಪಿಯಲ್ಲೂ ವರುಣದೇವ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದಾನೆ. ಧಾರಾಕಾರ ಮಳೆಯಿಂದ ಸೌಪರ್ಣಿಕಾ ನದಿ ಮೈದುಂಬಿ ಹರಿದ ಹಿನ್ನೆಲೆಯಲ್ಲಿ ಬೈಂದೂರು ತಾಲೂಕಿನ ನಾವುಂದ ಬಡಾಕೆರೆ ಜಲಾವೃತವಾಗಿದ್ದು 100ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದ್ದು ನಿವಾಸಿಗಳು ಫುಲ್ ಹೈರಾಣಾಗಿ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಭತ್ತದ ಗದ್ದೆಗಳೆಲ್ಲ ಜಲಾವೃತವಾಗಿದ್ದು ಎತ್ತ ನೋಡಿದರೂ ನೀರೇ ಕಾಣ್ತಾ ಇದೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಸಾಲ್ಬುಡ ಈ ಭಾಗದ ಸಮಸ್ಯೆ ಅದು ಇಂದು ನಿನ್ನೆದಲ್ಲ, ಆ ಸಮಸ್ಯೆ ಸಾಲ್ವೇ ಆಗ್ತಾ ಇಲ್ಲ ಅನ್ನುವಂಥದ್ದು ನಾವು ನೋಡ್ಬೋದು. ಜನ ಮನೆಗಳಿಗೆ ಹೋಗಬೇಕಂದ್ರೆ ನದಿಯನ್ನು ದಾಟಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ್ಯಕ್ಚುಲಿ ಇದು ರಸ್ತೆಯಲ್ಲಿ ಇವರು ನಡ್ಕೊಂಡು ಬರ್ತಾ ಇದ್ದಾರೆ, ಆದರೆ ಎಲ್ಲಿ ರಸ್ತೆ, ಎಲ್ಲಿ ನದಿ, ಎಲ್ಲಿ ತೋಟ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಆ ಭಾಗದಲ್ಲಿ ನಾವು ನೋಡ್ಬೋದು ನದಿ ಸಾಲಿನಲ್ಲಿ ಜನ ದೋಣಿಯನ್ನು ಬಳಸ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ನೋಡ್ಬೋದು ಇದು ಗದ್ದೆಯಲ್ಲಿ ಒಂದು ರಸ್ತೆಯನ್ನು ಮಾಡಿದ್ದಾರೆ. ಆ ರಸ್ತೆಯನ್ನು ದಾಟ್ಕೊಂಡು ಹೈವೇಗೆ ಹೋಗಬೇಕು ಅಂದರೆ ಈ ಬ್ರಿಡ್ಜನ್ನು ದಾಟಬೇಕು. ಈ ಬ್ರಿಡ್ಜ್ ಎತ್ತರದಲ್ಲಿದೆ, ಹೊಸದಾಗಿ ಆಗಿರುವಂಥ ಕಾಂಕ್ರೀಟ್ ರಸ್ತೆ ಇದು. ಬ್ರಿಡ್ಜ್ ಎತ್ತರದಲ್ಲಿದೆ, ಹಾಗಾಗಿ ಈ ಭಾಗ ಮುಳುಗಿ ಹೋಗ್ತಾ ಇಲ್ಲ. ಈ ಬ್ರಿಡ್ಜ್ನ ಆ ಭಾಗಕ್ಕೆ ಮತ್ತು ಈ ಭಾಗಕ್ಕೆ ನೇರವಾಗಿ ಮಳೆ ನೀರು ಬರ್ತಾ ಇರೋದ್ರಿಂದ ಸುತ್ತಮುತ್ತಲಿನ ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ನಾವು ನೋಡ್ಬೋದು
ಇದೇ ಥರ ನೀರಿನ ಮಟ್ಟ ಹೆಚ್ಚಾದರೆ ಈ ಭಾಗವನ್ನು ಬಿಟ್ಟು ಹೋಗಬೇಕಾಗ್ತದೆ. ಕೃಷಿ ಚಟುವಟಿಕೆ ಎಲ್ಲ ಪರಿಕರಗಳನ್ನು ಎತ್ತರದಲ್ಲಿ ಇಟ್ಟಿದ್ದಾರೆ. ನಾವು ನೋಡ್ಬೋದು ಈಗ ಇದು ಇಲ್ಲಿನ ದನದ ಕೊಟ್ಟಿಗೆ ಆಗಿರ್ಬೋದು, ಮನೆಯ ಹಿಂಭಾಗದ ತೋಟ, ಬಾವಿ ಎಲ್ಲವೂ ಕೂಡ ಜಲಾವೃತ ಆಗಿದೆ. ಅಲ್ಲಿನ ದನಗಳನ್ನು ನಾವು ನೋಡ್ತಾ ಇದ್ದೇವೆ ಕೊಟ್ಟಿಗೆಯಲ್ಲಿ. ಕಳೆದ ಬಾರಿ ಕೂಡ ಒಂದು 50-60 ದನಗಳನ್ನು ಎತ್ತರ ಪ್ರದೇಶಕ್ಕೆ ಶಿಫ್ಟ್ ಮಾಡಿದ್ದಾರೆ. ಈ ಬಾರಿ ಕೂಡ ನೀರಿನ ಮಟ್ಟ ಹೆಚ್ಚಾದರೆ ದನಕರಗಳನ್ನು ಶಿಫ್ಟ್ ಮಾಡಬೇಕಾಗ್ತದೆ. ಅತ್ತ ಭತ್ತದ ಗದ್ದೆಗಳೇ ಜಲಾವೃತವಾಗಿದ್ದರೆ ಉಡುಪಿಯ ವಾರಾಹಿ ಮತ್ತು ಕುಬ್ಬಾ ನದಿ ಉಕ್ಕಿ ಹರಿತಾ ಇದ್ದು ನದಿ ತಟ ಕಂಡ್ಲೂರಿನಲ್ಲಿ ಲಂಗರು ಹಾಕಿದ್ದ 6 ನಾಡದೋಣಿಗಳು ಹೊಳೆಯ ರಭಸಕ್ಕೆ ಕಂಪ್ಲೀಟ್ ನೀರು ಪಾಲಾಗಿವೆ. ಮಂಗಳೂರಿನ ಕೆತ್ತಿಕಲ್ನಲ್ಲಿ ಕುಸಿಯುತ್ತಿರೋ ಗುಡ್ಡ, ಹೈ ರಿಸ್ಕ್ ಏರಿಯಾಗಳ ಮೇಲೆ ತೀವ್ರ ನಿಗಾ. ಇತ್ತ ಮಂಗಳೂರು ಹೊರವಲಯದ ಕೆತ್ತಿಕಲ್ನಲ್ಲಿ ನಿರಂತರವಾಗಿ ಮಳೆಯಿಂದಾಗಿ ಆತಂಕ ಮನೆ ಮಾಡಿದೆ. ಕೆತ್ತಿಕಲ್ನಲ್ಲಿ ಗುಡ್ಡ ಕುಸಿಯುತ್ತಿದ್ದು ಮಣ್ಣಿನ ದಿಬ್ಬ ರಸ್ತೆ ಮೇಲೆ ಬೀಳುವ ಸಾಧ್ಯತೆ ಇದೆ. ಹೀಗಾಗಿ ಈ ಭಾಗದಲ್ಲಿ ವಾಹನ ಸವಾರರು ಜೀವ ಭಯದಲ್ಲೇ ಸಂಚರಿಸ್ತಾ ಇದ್ದಾರೆ. ಇನ್ನು ಮಂಗಳೂರಿನ ಬಲ್ಮಠದಲ್ಲಿ ಗುಡ್ಡ ಕುಸಿತ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಅಧಿಕಾರಿಗಳು ಗುಡ್ಡ ಕುಸಿತ ಹೈ ರಿಸ್ಕ್ ಏರಿಯಾಗಳ ಮೇಲೆ ತೀವ್ರ ನಿಗಾ ವಹಿಸಿದ್ದು ಮಂಗಳೂರು ಪಾಲಿಕೆ ವ್ಯಾಪ್ತಿಯಲ್ಲಿ 18, ದಕ್ಷಿಣ ಕನ್ನಡದಲ್ಲಿ 61 ಸ್ಥಳವನ್ನು ಹೈ ರಿಸ್ಕ್ ಅಂತ ಗುರುತಿಸಿದ್ದಾರೆ. ನಾವೀಗ ಮಂಗಳೂರು ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂಥದ್ದು, ಅಲ್ಲಿನ ಕೆತ್ತಿಕಲ್ ಅನ್ನುವಂಥ ಪ್ರದೇಶದಲ್ಲಿದ್ದೇವೆ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ರಸ್ತೆಯ ಕಾಮಗಾರಿ ಆಗ್ತಾ ಇದೆ. ಹಾಗಾಗಿ ಕಳೆದ ಹಲವಾರು ವರ್ಷಗಳಿಂದಲೂ ಈ ಭಾಗದಲ್ಲಿ ಗುಡ್ಡ ಕುಸಿತ ನಿರಂತರವಾಗಿ ಆಗ್ತಿರುವಂಥದ್ದು. ಕೆತ್ತಿಕಲ್ ಅನ್ನುವಂಥದ್ದೇ ಈ ಜಿಲ್ಲೆಯಲ್ಲಿ ಮಂಗಳೂರಲ್ಲಿ ಮೊದಲ ಬಾರಿಗೆ ಗುಡ್ಡ ಕುಸಿತ ಆರಂಭ ಆಗಿರುವಂಥ ಪ್ರದೇಶ. ರಸ್ತೆಯ ಸಮೀಪದಲ್ಲೇ ಈಗ ಸಿಮೆಂಟಿನ ಮಿಶ್ರಣದಲ್ಲಿ ಸಿಂಪಡಣೆ ಮಾಡಿ ಅದನ್ನು ತಡೆಗೋಡೆ ರೀತಿಯಲ್ಲಿ ಮಣ್ಣನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ಚತುಷ್ಪಥ ರಸ್ತೆಯ ಕಾಮಗಾರಿ ಮಾಡುವಂಥ ಕಂಪನಿಯವರು ಮಾಡ್ತಾ ಇರುವಂಥದ್ದು. ಆದರೆ ಇದು ಎಷ್ಟರ ಮಟ್ಟಿಗೆ ನಿಲ್ಲುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ನಿರಂತರವಾಗಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಮಣ್ಣಿನ ಅಡಿಭಾಗದಿಂದಲೇ ನೀರು ಬಂದಂಥ ಸಂದರ್ಭದಲ್ಲಿ ಇದು ಕೊಚ್ಚಿಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಅದರ ಪಕ್ಕದಲ್ಲಿ ಕಾಮಗಾರಿಗಾಗಿ ಅಗ್ದಿರುವಂಥದ್ದು ಗುಡ್ಡ. ನಿರಂತರವಾಗಿ ಮಳೆಗೆ ಒಂದೊಂದೇ ಹಂತವಾಗಿ ಕುಸಿತ ಬೀಳ್ತಾ ಇರುವುದನ್ನು ನಾವಿಲ್ಲಿ ಗಮನಿಸಬಹುದು. ನಿರಂತರವಾಗಿ ಮಳೆ ಆದರೆ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿತ ಆಗುತ್ತೆ. ಆಗ ಈ ವೆಟ್ವೆಲ್ಗೂ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ನಿರಂತರವಾಗಿ ಈ ರೀತಿಯಾಗಿ ಅಲ್ಲಲ್ಲಿ ಮಣ್ಣು ಕುಸಿತ ಇರೋದ್ರಿಂದ ಮತ್ತಷ್ಟು ಆತಂಕ ಸೃಷ್ಟಿಯಾಗಿರುವಂಥದ್ದು. ಇದು ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಒಂದು ಕಡೆಯಿಂದ ನಡೀತಾ ಇದ್ದರೆ ಇನ್ನೊಂದು ಕಡೆಯಿಂದ ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿದು ರಸ್ತೆಗೆ ಬೀಳುವಂಥ ಆತಂಕ ಇದೆ. ಬೆಳಗಾವಿಯ ಸಪ್ತ ನದಿಗಳಿಗೆ ಜೀವಕಳೆ, ಗೋಕಾಕ್ ಫಾಲ್ಸ್ನಲ್ಲಿ ಜಲ ವೈಭವ ಸೃಷ್ಟಿ. ಇತ್ತ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿಯೂ ಅಬ್ಬರದ ಮಳೆಯಾಗಿದ್ದು ಬೆಳಗಾವಿಯ ಸಪ್ತ ನದಿಗಳಿಗೆ ಜೀವಕಳೆ ಬಂದಿದೆ. ಘಟಪ್ರಭಾ ನದಿಗೆ ಒಳಹರಿವು ಹೆಚ್ಚಾಗಿದ್ದು ಐತಿಹಾಸಿಕ ಗೋಕಾಕ್ ಫಾಲ್ಸ್ನಲ್ಲಿ ಜಲ ವೈಭವವೇ ಸೃಷ್ಟಿಯಾಗಿದೆ. 180 ಅಡಿ ಮೇಲಿಂದ ಧುಮ್ಮಿಕ್ಕುವ ನೀರು, ಆ ರಮಣೀಯ ದೃಶ್ಯಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ಇದೆಲ್ಲದರ ಮಧ್ಯೆ ಸೆಲ್ಫಿ ಹಾಗೂ ಜಲಪಾತದ ಫೋಟೋ ತೆಗೆಯೋದಕ್ಕೆ ಪ್ರವಾಸಿಗರು ಹುಚ್ಚಾಟ ಮಾಡ್ತಾ ಇದ್ದಾರೆ. ಇನ್ನು ಒಂದೇ ದಿನದಲ್ಲಿ ಸುಮಾರು 15 ಅಡಿ ನೀರು ಏರಿಕೆಯಾಗಿದ್ದರಿಂದ 20,000 ಕ್ಯೂಸೆಕ್ ಒಳಹರಿವು ಬಂದಿದ್ದು ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ಬೆಳಗಾವಿಯ ಹಬ್ಬನಟ್ಟಿ ಗ್ರಾಮ ಅಂದರೆ ಖಾನಾಪುರ ತಾಲೂಕು ಹನ್ನಮಟ್ಟಿ ಗ್ರಾಮದಲ್ಲಿ ಇಲ್ಲಿ ಬರ್ತಕ್ಕಂಥ ಈ ಮಲಪ್ರಭಾ ನದಿ ಕಳೆದ ಒಂದು ವಾರದಿಂದ ಬಹಳ ಜೋರಾಗಿ ನೀರು ಬರ್ತಾ ಇರುವಂಥ ಪ್ರತಿನಿತ್ಯ ನೀರಿನ ಹರಿವು ಅಂದರೆ 1,000 ಕ್ಯೂಸೆಕ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಹೀಗಾಗಿ ಈ ಏನು ಮಲಪ್ರಭಾ ನದಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಏನೊಂದಿಷ್ಟು ಜಮೀನುಗಳಿದೆ, ತೋಟದ ಮನೆಗಳಿದೆ, ಅವ್ರಿಗೊಂದಿಷ್ಟು ಆತಂಕ ಆರಂಭ ಆಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಒಳಹರಿವು ಹೆಚ್ಚಾಗ್ತಾ ಇರೋದ್ರಿಂದ ಯಾವ ಕ್ಷಣದಲ್ಲಿ ಮತ್ತಷ್ಟು ನೀರು ಹೆಚ್ಚಾಗುತ್ತೆ ಗೊತ್ತಿಲ್ಲ. ಯಾಕಂತಂದರೆ ಪಶ್ಚಿಮ ಘಟ್ಟಗಳಲ್ಲಿ ಸಹ್ಯಾದ್ರಿ ಪರ್ವತಗಳಲ್ಲಿ ಭಾಳಷ್ಟು ಮಳೆ ಆಗ್ತಾ ಇರೋದ್ರಿಂದ ಏಕಾಏಕಿಯಾಗಿ ಒಳಹರಿವು ಹೆಚ್ಚಾಗ್ತಾ ಇರುವಂಥದ್ದು. ಹೀಗಾಗಿ ಇದು ಜಮೀನುಗಳಿಗೆ ನೀರು ನುಗ್ತಾ ಇದೆ. ಇನ್ನೊಂದಿಷ್ಟು ಇದೆ 2-3 ದಿನಗಳ ಮಳೆ ಹೆಚ್ಚಾದರೆ ಪಶ್ಚಿಮ ಘಟ್ಟದಲ್ಲಿ ಮಳೆ ಜಾಸ್ತಿ ಆಯಿತು ಅಂತಂದರೆ ಮಲಪ್ರಭಾ ನದಿ ಒಂದಿಷ್ಟು ಅಪಾಯದ ಅಂಚನ್ನು ಮೀರಿ ಹರಿತಕ್ಕಂಥ ವಿಚಾರವನ್ನು ಕೂಡ ಇಲ್ಲ ನೋಡ್ಬೋದು. ಹೀಗಾಗಿ ಮಲಪ್ರಭಾ ನದಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಏನು ಜನ ಇದ್ದಾರೆ ಅವ್ರಿಗೊಂದಿಷ್ಟು ಆತಂಕ ಇದೆ. ಜೊತೆಗೆ ಈಗಾಗಲೇ ಅವ್ರನ್ನ ಅಲರ್ಟ್ ಕೂಡ ಘೋಷಣೆ ಮಾಡ್ತಾ ಇದ್ದಾರೆ, ತಾವು ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕು ಹಾಗೆ ಅಂತೇಳಿ ತಾಲೂಕು ಆಡಳಿತ ಖಾನಾಪುರ ಏನಿದೆ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಡ್ತಾ ಇರೋದು. ಕೆಆರ್ಎಸ್ 100 ಅಡಿ ಭರ್ತಿ, ಜುಲೈ 16ರಿಂದ ನಾಲೆಗಳಿಗೆ ನೀರು. ಇದಷ್ಟೇ ಅಲ್ಲದೆ ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಮುಂಗಾರು ಮಳೆಯ ಅಬ್ಬರ ಜೋರಾಗಿದ್ದು ಕೆಆರ್ಎಸ್ ಡ್ಯಾಮ್ 100 ಅಡಿ ಭರ್ತಿಯಾಗಿದೆ. ಕಳೆದ 2 ವಾರಗಳಿಂದ ಸರಾಸರಿ 10,000 ಕ್ಯೂಸೆಕ್ಗೆ ಒಳಹರಿವು ಹೆಚ್ಚಾಗಿರೋದ್ರಿಂದ ರೈತರಲ್ಲಿ ಮಂದಹಾಸ ಮೂಡಿಸಿದೆ. ಇದೇ ರೀತಿ ಒಳಹರಿವು ಹೆಚ್ಚಾದಲ್ಲಿ ಕೆಆರ್ಎಸ್ ಭರ್ತಿಯಾಗುವ ಸಾಧ್ಯತೆಗಳಿವೆ. ಇನ್ನು 100 ಅಡಿ ತಲುಪಿರೋದ್ರಿಂದ ಜೂನ್ 16ರಿಂದ ನಾಲೆಗಳಿಗೆ ನೀರು ಬಿಡೋದಾಗಿ ಕೃಷಿ ಸಚಿವರು ಹೇಳಿದ್ದಾರೆ. ಒಟ್ಟಾರೆ ರಾಜ್ಯಾದ್ಯಂತ ಉತ್ತಮ ಮಳೆಯಾಗಿದ್ದು ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.